ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದಾಯ ಬಜಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ನಮಸ್ತೆ ಅರಿವಿಗೆ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗುತ್ತೆ. ಮೊದಲಿಗೆ ಮೇಷರಾಶಿ ಬಗ್ಗೆ ಮಾತಾಡ್ತೀನಿ. ಈ ವಾರ ಮೇಷರಾಶಿ, ಈ ವಾರದಲ್ಲಿ 23ನೇ ತಾರೀಕಿಂದ 29ನೇ ತಾರೀಕುವರೆಗೂ ಮೇಷರಾಶಿಗೆ ಒಂದೇ ಗ್ರಹ ಬದಲಾವಣೆ ಆಗೋದು ಚಂದ್ರ ಗ್ರಹ, ಇನ್ಯಾವುದೂ ಆಗಲ್ಲ. ಚಂದ್ರ ನಾವು ಮಾತಾಡ್ಬೇಕಾದ್ರೆ ವೃಷಭ ರಾಶಿ, ಮಿಥುನ ರಾಶಿ, ಭಾಳ ವಿಶೇಷವಾಗಿ ಕಟಕ ರಾಶಿ, ಸಿಂಹ ರಾಶಿ 29ನೇ ತಾರೀಕುವರೆಗೂ 4 ರಾಶಿನ ಬದಲಾವಣೆ ಆಗ್ತಾನೆ 100%. ನಾವು ಇವತ್ತು ಮಾತಾಡ್ತಿರೋದು ಕೃತಿಕ ನಕ್ಷತ್ರ ವೃಷಭ ರಾಶಿ. ಮೊದಲಿಗೆ ಮೇಷರಾಶಿಗೆ ಹೆಂಗಿರುತ್ತೆ ಅಂದರೆ, ಮೇಷರಾಶಿಗೆ ಒಂದು ಶುಕ್ರ ಲಗ್ನದಲ್ಲಿರೋದ್ರಿಂದ ರಾಶಿಯಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಈ ವಾರ ಕೊಡ್ತಾನೆ. ತುಂಬ ರಾಜಯೋಗ ಕೊಡ್ತಾನೆ. ಯಾರಿಗೆಲ್ಲ ಕೊಡ್ತಾನೆ, ನೀವು ಪರಿಹಾರವನ್ನು ಮಾಡಿದಾಗ. ನೀವು ನೋಡಿ, ಮೇಷರಾಶಿಯರು ಈ ವಾರ ಪೂರ್ತಿ ವೃಷಭ ರಾಶಿ ಅಧಿಪತಿ ಶುಕ್ರ, ಸಪ್ತಮಾಧಿಪತಿ ಶುಕ್ರ ನಿಮ್ಮ ಲಗ್ನದಲ್ಲಿದ್ದಾನೆ, ನಿಮ್ಮ ರಾಶಿಯಲ್ಲಿದ್ದಾನೆ. ಮೇಷರಾಶಿಯಲ್ಲಿ ದುಡ್ಡು ಅನ್ನೋದು ನಿಮಗೆ ಸಿಕ್ಕಾಪಟ್ಟೆ ಬರುತ್ತೆ. ಖಂಡಿತ ಕೂಡ ಸಕಲ ಸಂಪತ್ತು ಐಶ್ವರ್ಯ ಎಲ್ಲನೂ ಕೂಡ ತುಂಬ ದುಡ್ಡು ಕೊಡ್ತಾನೆ. ಚಂದ್ರ 2ನೇ ಮನೇಲಿ ಇದ್ದಾಗ ನಿಮಗೆ ಒಳ್ಳೆ ಮಾತು, ನಡೆ, ನುಡಿ ಈ ಎಲ್ಲವೂ ಕೂಡ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ 100%. ನಿಮಗೆ ಅಷ್ಟ ಐಶ್ವರ್ಯನ ಕೂಡ ಚಂದ್ರ ಗ್ರಹ ಕೊಡ್ತಾನೆ. ನಿಮಗೆ 3ನೇ ಮನೇಲಿ ಸೂರ್ಯ ಮತ್ತು ಬುಧ, ಅಣ್ಣ ತಮ್ಮನಿಂದ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಬುಧ ಗ್ರಹ 4ನೇ ಮನೇಲಿದ್ದಾನೆ, ತುಂಬ ರಾಜಯೋಗವನ್ನು ಕೊಡ್ತಾನೆ. 4ನೇ ಮನೇಲಿ ಬುಧ ಇದ್ದರೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ. ಬುಧನಿಗೆ ಆ ಯೋಗಗಳು ತುಂಬ ಚೆನ್ನಾಗಿರುತ್ತೆ. 4ನೇ ಮನೇಲಿ ಬುಧ ನಿಮ್ಮ ಯೋಗವನ್ನು ಚೇಂಜ್ ಮಾಡಿಕೊಡ್ತಾನೆ. ನೀವು ರಾಶಾಧಿಪತಿ ಸ್ವಲ್ಪ ಕೇತು ಗ್ರಹ ಜೊತೆ ಸಂಬಂಧ ಇದ್ದಾನೆ. ಅಂದರೆ ಕೇತು ಅಂದರೆ ಕುಜ. ನೀವು ನವಗ್ರಹ ಟೆಂಪಲಲ್ಲಿ, ನವಗ್ರಹ ಅಂದರೆ ನಿಮ್ಮ ಮನೆ ಹತ್ರ ಎಲ್ಲರೂ ಇರುತ್ತಲ್ಲ ನವಗ್ರಹದಲ್ಲಿ, ಅಲ್ಲಿ ಕುಜಗ್ರಹಕ್ಕೂ ಕೇತು ಗ್ರಹಕ್ಕೂ ಒಂದು ಪೂಜೆ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ಮು ತುಂಬ ಕ್ಲಿಯರ್ ಆಗುತ್ತೆ. ತುಂಬ ಈ ವಾರದಲ್ಲಿ ಗೊಂದಲಗಳು ಏನೇ ಇದ್ದರೂ ಕೂಡ ನೀವು ಬುಡದಲ್ಲೇ ಇದನ್ನು ಆರಾಧಿಸಿದಾಗ ನಿಮಗೆ ಸಖತ್ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತಾರೆ. ಮತ್ತು ರಾಹು 11ನೇ ಮಲ್ಲಿದ್ದಾನೆ. ನೀವು ಯಾರಾದ್ರೂ ಗೌರ್ಮೆಂಟ್ ಕೆಲಸದಿಂದ ಮತ್ತು ಪ್ರೈವೇಟ್ ಕೆಲಸದಲ್ಲಿ ಫಾರಿನ್ಗೆ ಹೋಗ್ಬೇಕಾದ್ರೆ ನೀವು ತುಂಬ ಒಳ್ಳೆ ಶುಭಫಲನ ಕೊಡ್ತಾನೆ. ಅದೇ ರೀತಿಲಿ ಶನಿ 12ನೇ ಮಲ್ಲಿದ್ದಾನೆ. ನಿಮ್ಗೆ ಶನಿನ ಆರಾಧಿಸ್ಬೇಕಂದ್ರೆ ಈ ವಾರ ಪೂರ್ತಿ ಶನೇಶ್ವರನಿಗೆ ನೀವು ಕಾಗೆಗೆ ಅನ್ನ ಹಾಕಬೇಕು. ಎಷ್ಟು ಅನ್ನ ಹಾಕ್ತಿರೋ, ಮಿಕ್ಚರು, ಅನ್ನ ಮತ್ತು ಕಪ್ಪು ಬಟ್ಟೆಯನ್ನು ದಾನ ಕೊಡೋದು. ಕಪ್ಪು ಬಟ್ಟೆಯನ್ನು ನೀವು ದಾನ ಕೊಟ್ಟರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಕಪ್ಪು ಬಟ್ಟೆಯನ್ನು ಸಿಕ್ಕಾಪಟ್ಟೆ ದಾನ ಕೊಡಬೇಕು, ನಿಮಗೆ ಅಷ್ಟ ಐಶ್ವರ್ಯನೂ ಕೊಡ್ತಾನೆ. ಈ ಒಂದು ಕಪ್ಪು ಬಟ್ಟೆ ದಾನ ಕೊಡಿ, ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತೀರ. ಮತ್ತು ಈ ವಾರ ಪೂರ್ತಿ ಮೇಷರಾಶಿಯರು ಹೆಂಗಿರುತ್ತಪ್ಪ ಅಂದರೆ, ಈ ವಾರ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಈ ವಾರ ಪೂರ್ತಿ ತುಂಬ ಚೆನ್ನಾಗಿದೆ. ಈ ವಾರ ಪೂರ್ತಿ ನೀವು ಬ್ಲ್ಯಾಕ್ ಕಲರ್ ಬಟ್ಟೆಯನ್ನು ಹಾಕಬಾರ್ದು. ಇವು ಬ್ಲ್ಯಾಕ್ ಕಲರ್ ಬಟ್ಟೆಯನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಹಾಕಬಾರ್ದು. ಒಂದಲ್ಲ ಒಂದು ಸಮಸ್ಯೆನ ನೀವು ಅಪಾರವಾದ ಒಂದು ನೋವನ್ನು ಅನುಭವಿಸ್ತೀರ ಅಂತ ಹೇಳುತ್ತೆ. ಒಂದಲ್ಲ ಒಂದು ತೊಂದರೆಯನ್ನು ಅನುಭವಿಸ್ತೀರ. ಬಟ್ಟೆಯನ್ನು ಬ್ಲ್ಯಾಕ್ ಯೂಸ್ ಮಾಡಬಾರ್ದು. ಬ್ಲ್ಯಾಕ್ ಜೊತೆಗೆ ನೀವು ಬಿಳೆ ಎಕ್ಕದ ಗಿಡವನ್ನು ಪೂಜೆ ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಶುಭಫಲನ ಕೊಡುತ್ತೆ. ಬಿಳೆ ಎಕ್ಕದ ಗಿಡವನ್ನು ನೀವು ಪೂಜೆ ಮಾಡಬೇಕು. ನೀವು ಮೇಷರಾಶಿಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ ಮೇಷರಾಶಿಗೆ. ಮತ್ತು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಶನಿಗ್ರಹದ ಒಂದು ಬ್ಯಾಸ್ಲೆಟನ್ನು ನೀವು ಅತಿ ಹೆಚ್ಚು ಶನಿಗ್ರಹದ ಸ್ಟೋನನ್ನು ಮನೇಲಿ ಇಟ್ಟಾಗ ನಿಮಗೆ ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ಮತ್ತು ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಬೇಕು. ಶುಕ್ರಗ್ರಹದ ಬ್ಯಾಸ್ಲೆಟು ಕುಬೇರ ಬ್ಯಾಸ್ಲೆಟ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಮೇಷರಾಶಿಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮಗೆ ಸಿಗುತ್ತೆ, ಅನುಮಾನನೇ ಇಲ್ಲ. ಮೇಷರಾಶಿಗೆ ಅಪಾರವಾದ ಸಕಲ ಸಂಪತ್ತು ಐಶ್ವರ್ಯಗಳು ಕೂಡ ತುಂಬ ಜಾಸ್ತಿ ಇದೆ. ಆದರೆ ಶನಿ ಶಾಂತಿನ ಮರೆಸ್ಕೋಬಾರ್ದು. ಶನೇಶ್ವರನ ನವಗ್ರಹ ಟೆಂಪಲಲ್ಲಿ ನೀವು ಶನೇಶ್ವರನ ಟೆಂಪಲ್ಗೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ನವಗ್ರಹ ಟೆಂಪಲಲ್ಲಿ ಶನೇಶ್ವರನ ಆರಾಧನೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ. ಅರಿವು ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಾನೆ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಮೇಷರಾಶಿಗೆ ಈ ವಾರದಲ್ಲಿ ಖಂಡಿತಲ್ಲೂ ಕೂಡ ನೀವು ಮಾಡಬೇಕಂತ ಪರಿಹಾರ ಪೂಜೆ ಫಲವನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ನೀವು ಭಾಳ ವಿಶೇಷವಾಗಿ ನೀವು ಕುಬೇರನ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಕುಬೇರನ ಬ್ಯಾಸ್ಲೆಟನ್ನು ಯೂಸ್ ಮಾಡಿ. ಮತ್ತು ಫೈನಾನ್ಸ್ ಪ್ರಾಬ್ಲಮ್ಗೆ ಮತ್ತು ಕುಬೇರ ಕಲ್ಲನ್ನು ತಗೊಂಡೋಗಿ ಯೂಸ್ ಮಾಡಿ. ಕುಬೇರ ಕಲ್ಲನ್ನು ನೀವು ತಗೊಂಡೋಗಿ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟು ಐಶ್ವರ್ಯನೂ ಕೂಡ ಕುಬೇರನ ಕಲ್ಲನ್ನು ಯೂಸ್ ಮಾಡಿ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಕುಬೇರನಿಗೆ ಭಾಳ ವೈಬ್ರೇಷನ್ ಇದೆ. ಈ ವಾರದಲ್ಲಿ ನೀವೇನಾದ್ರು ವೃಷಭ ರಾಶಿಯವರು ಖಂಡಿತ ಕೂಡ ಮೇಷರಾಶಿಯವರು ನೀವು
7-16 ತಾರೀಕಲ್ಲಿ ಹುಟ್ಟಿದಾಗ ಭಾಳ ವಿಶೇಷ. 7-16-25 ತಾರೀಕು ಹುಟ್ಟಿದೆ. 1-10-19 ತಾರೀಕಲ್ಲಿ ಹುಟ್ಟಿದ್ರೆ ನಿಮಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ 2-11-20-19 ತಾರೀಕು ಹುಟ್ಟಿದ್ರೆ ರಾಜಯೋಗನ ಕೊಡುತ್ತೆ ಮೇಷ ರಾಶಿಯಲ್ಲಿ. 3-12-21-30 ತಾರೀಕು ಹುಟ್ಟಿದ್ರು ರಾಜಯೋಗನ ಕೊಡುತ್ತೆ. 4-13-22-31 ವಿಪರೀತ ರಾಜಯೋಗನ ಕೊಡುತ್ತೆ. 5-14-23 ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. 5-14-26 6-15-24 ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. 7 ಕೊಡುತ್ತೆ. 8-17-26 ತಾರೀಕಲ್ಲಿ ಹುಟ್ಟಿದ್ರೆ ಹುಷಾರಾಗಿರಿ. 8-17-26 ತಾರೀಕಲ್ಲಿ ಹುಟ್ಟಿದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. 9-18-27 ನೀವು ಮೇಷರಾಶಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅದೇ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ 12ನೇ ಮನೆಯಲ್ಲಿದ್ದಾನೆ. ನೀವು ಶುಕ್ರ ಗ್ರಹ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಲ್ಲೇ ನೀವು ಹೋಗ್ಬಾರ್ದು. ವೃಷಭ ರಾಶಿಯವರು ಮನೆ ಬಾಗಿಲು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಬಾಗಿಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆ ಮಾಡಿದಾಗ ನಿಮಗೆ ಸಕಲ ಸಂಪತ್ತು ದೋಷಗಳು ನಿವೃತ್ತಿ ಆಗಬೇಕಾದ್ರೆ ವೃಷಭ ರಾಶಿಗೆ ಶುಕ್ರ ಗ್ರಹ 12ನೇ ಭಾವದಿಂದ ತುಳಸಿ ಬಾಗಿಲನ್ನ ಪೂಜೆ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಶುಭ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರುಗಳನ್ನ ಬೈಕ್ಗಳನ್ನ ನೀರು ಹಾಕಿ ಪೂಜೆ ಮಾಡಿ ನೀವು ಆಚೆ ಹೊರಡಿ. ನಿಮ್ಮ ಪ್ರಾಬ್ಲಮ್ಮು ವೃಷಭ ರಾಶಿಯಿಂದ ನೀವು ಆಚೆ ಬಂದೇ ಬರ್ತೀರ. ನಿಮ್ಗೆ ತುಂಬ ಶುಭ ಫಲವನ್ನು ನಿಮ್ಗೆ ಖಂಡಿತ ಕೊಡ್ತಾನೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಬಹಳ ವಿಶೇಷವಾಗಿ ಶನಿಗ್ರಹದ ಒಂದು ಬ್ಯಾಸ್ಲೆಟು, ಬುಧ ಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟನ್ನು ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಭಾಳ ಅದ್ಭುತವಾಗಿ. ಮನೆ ಮಠವನ್ನು ನೀವು ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಕುಜಗ್ರಹದ ಬ್ಯಾಸ್ಲೆಟು, ಕುಜಗ್ರಹ ಸಂಬಂಧಪಟ್ಟಂತೆ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ರಾಹು ಗ್ರಹ ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ರಾಹು ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿದಾಗ, ರಾಹು ಸ್ಟೋನನ್ನು ಯೂಸ್ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ 100%. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಂತೂ ವಿಪರೀತ ರಾಜಯೋಗನ ಕೊಡ್ತೀನಿ. ಶುಕ್ರ ಗ್ರಹ ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡೋ ಸಾಕು ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಬಹಳ ವಿಶೇಷವಾಗಿ ರಾಹುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ತಗೊಂಡು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರ. ರಾಹುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಇಲ್ವಾ ಒಂಬಾಳೆಯನ್ನು ನಿಮ್ಮ ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮಿಥುನ ರಾಶಿಯವರಿಗೆ ನಿಮ್ಮ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ಒಂಬಾಳೆ ಯೂಸ್ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು 10ನೇ ಮನೆಯಲ್ಲಿ ಈ ರಾಹು ಗ್ರಹದಿಂದ ನೀವು ಅತಿ ಹೆಚ್ಚು ಕಾರಲ್ಲಿ ಕೆಲಸ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅತಿ ಹೆಚ್ಚು ಕಾರನ್ನು ಪ್ರೇಯರ್ ಮಾಡಿ ಕಾರಲ್ಲಿ ಇರಿ, ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕಪ್ಪು ಬಂಡೆ ಮೇಲೆ ಕೂತು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಪ್ಪು ಬಂಡೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ, ಬೆಟ್ಟದ ಮೇಲೆ ಟೆಂಪಲ್ಗೆ ಹೋಗಿ ನೀವು ಕೈ ಮುಗಿರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾಳೆ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಹೇಳ್ತೀನಿ, ನಿಮಗೆ ಭಾಳ ವೈಬ್ರೇಷನು ಶನಿಗ್ರಹದ ಬ್ಯಾಸ್ಲೆಟು, ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ನಿಮ್ಮ ಮನೆಯಲ್ಲಿ ಭಾಳ ಅಭಿವೃದ್ಧಿ ಆಗೋಕ್ಕೆ ಫೈನಾನ್ಸ್ ಕಲ್ಲನ್ನು ತಗೊಂಡು ಮನೇಲಿಡಿ. ಅದನ್ನೇ ಕುಬೇರ ಗ್ರಹದ ಕಷ್ಟವನ್ನು ಫೈನಾನ್ಸ್ ಕಲ್ಲನ್ನು ಇಡಿ. ಕಟಕ ರಾಶಿಯಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಅಪಾರವಾದ ಕೀರ್ತಿನ ಕೊಡಬೇಕು ಅಂದರೆ ನೀವು ಶನಿಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ ಶನಿಗ್ರಹದ ಕಲ್ಲನ್ನು ತಗೊಂಡೋಗಿ ವಾಟ್ರ್ ಹತ್ರ ಇಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿಗ್ರಹದ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಹೇಳ್ತೀನಿ, ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ನೀವು ಒಗನೆಕಲ್ಲಿಗೆ ಹೋಗಿ ಒಂದ್ಸರಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಳ್ಳಿ, ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ಮೀನು ಕಾಲಿಗೆ ಬಂದು ಮುತ್ತಿಟ್ಟಾಗ ನಿಮ್ಮ ಕಷ್ಟಗಳು, ಅದು ಕೂಡ ಸಾಕಿರೋ ಮೀನಲ್ಲ, ಅದು ಒಗನೆಕಲ್ ಒಳಗಡೆ ನೀವು 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅಲ್ಲಿ ಹರಿಯೋ ನೀರು ಬಂದು ನಿಮ್ಮನ್ನು ಕಚ್ಚುತ್ತೆ. ಅದು ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ 100%. ಅಲ್ಲಿ ಜನ ಅತಿ ಹೆಚ್ಚು ಹೋಗ್ತಾ ಇರ್ತಾರೆ, ಅದು ತುಂಬ ಪಾಸಿಟಿವ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಎಲ್ಲ ರಾಶಿಯರು ಕೂಡ ಮೀನದಲ್ಲಿ ಶನಿ ಇರೋದು ನೀವು ಒಗನೆಕಲ್ ಒಂದ್ಸರಿ ಟ್ರಿಪ್ ಮಾಡಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಅಲ್ಲಿ ಹೋಗಿ ಬಾಡಿ ಮಸಾಜೆಲ್ಲ ಏನು ಮಾಡ್ಸೋಕೆ ಹೋಗ್ಬಿಡಿ. ಸ್ನಾನ ಮಾಡಿ ಊಟ ಮಾಡಿ ಸಮುದ್ರದಲ್ಲಿ ಅಲ್ಲಿ ಹೊಳೆಯಲ್ಲಿ ಕಾವೇರಿ ನೀರು ಹರಿತಿದೆ, ಅಲ್ಲಿ 10 ರೂಪಾಯಿ ಕೊಟ್ಟು ಆ ಟಿಕೆಟಲ್ಲಿ ಹೋಗಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಂಡು ನೀವು ಬರ್ರಿ. ನೀವು 100% ಕಾಲು ಮೈ ಏನು ಬೇಕಾದ್ರೂ ಕಚ್ಚುತ್ತೆ ಮೀನು. ತುಂಬ ಪಾಸಿಟಿವ್ ಫಲಗಳನ್ನು ಅಲ್ಲಿಂದ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ. ಬಹಳ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಒಗನೆಕಲ್ಲು ಹೋಗಿ ಮೀನು ಎಲ್ಲೆಲ್ಲಿ ಹರಿತಾ ಇದೆ ನಿಮ್ಮೂರಲ್ಲಿ, ಮೀನು ಕೆರೆ ನೀರು ಹೊಳೆ ನೀರು ಹರಿದ್ರೆ ಸಣ್ಣ ಮೀನು ಬಂದು ನಿಮ್ಮ ಕಚ್ಚೋಂಥ ಜಾಗ ಅದು ಯಾವುದೇ ಆಗಿರ್ಬೋದು, ಆ ಜಾಗದೊಳಗೆ ಮೀನು ಹರಿಯೋ ಜಾಗದಲ್ಲಿ ಕಡಿಸ್ಕೊಂಡು ಬಂದಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಿಮ್ಮ ವಾಹನಕ್ಕೆ ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಆಗುತ್ತೆ. ಕನ್ಯಾ ರಾಶಿಯವರೆಗೂ ಸಾಕಷ್ಟು ಫಲವನ್ನು ಹೇಳಿದ್ದೀನಿ. ಕನ್ಯಾ ರಾಶಿ ಶನಿ ದೃಷ್ಟಿಯಿಂದ ನೀವು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ತುಲಾ ರಾಶಿಗೆ ಶುಕ್ರ ಗ್ರಹ ತುಂಬ ಪವರ್ಫುಲ್ ಆಗಿದೆ. ನೀವು ಹತ್ತಿ ಮರವನ್ನು ಪೂಜೆ ಮಾಡಿ, ಹತ್ತಿ ಹಣ್ಣನ್ನು ಪೂಜೆ ಮಾಡಿ, ಶುಕ್ರ ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ನಿಮ್ಮ ಮನೇಲಿ ಯಾವುದಾದ್ರು ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ, ನಂದಿಗೆ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಆಗಿತ್ತು. ವೃಶ್ಚಿಕ ರಾಶಿ ಟೈಮ್ ಕೆಟ್ಟಂದ ಯಾವುದಾದ್ರು ನಾಗದೇವತೆಗೆ ಉತ್ತಕ್ಕೆ ಹಾಲು ಹಾಕ್ತವೆ, ನಿಮ್ಮ ಕಷ್ಟಗಳು ಪರಿಹಾರ. ನಿಮ್ಮ ಮನೇಲಿ ನೀವು ಹಾಲು ಹಾಕಿ ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ.
ಅದೇ ರೀತಿಲಿ ನೀವು ಬಳಸ್ಬೇಕಾದಂಥ ನಂಬರ್ಸ್ ಧನುಸು ರಾಶಿಯವರಿಗೆ ತುಂಬ ರಾಜಯೋಗದ ನಂಬರ್ಸ್ನ ಈ ವಾರ ಸಖತ್ತಾಗಿರೋಕ್ಕೆ ನಿಮ್ಮ ಲೈಫಲ್ಲಿ 39 ಅನ್ನೋ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 39 ಅನ್ನೋ ನಂಬರನ್ನು ಬಳಕೊಳ್ಳಿ, ಸಖತ್ ಲಕ್ಕನ್ನು ತಂದು ಕೊಡುತ್ತೆ. ಅದೇ ರೀತಿಲಿ ಮಕರ ರಾಶಿಯವರಿಗೆ 23 ಇಲ್ಲ 24 ನಂಬರ್ನ ಬರ್ಕೊಳ್ಳಿ, ನಿಮ್ಮ ಕಷ್ಟದಿಂದ ನೀವು ತುಂಬ ಅತಿ ಹೆಚ್ಚು ಪಾರಾಗ್ತೀರ. 100% ಎಂಥ ದೋಷ ಇದ್ರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. 23, 24 ಬಳಸಿ. ನೀವು ಕುಂಭರಾಶಿ ಏನು ಬರ್ಕೊಂಡವರು ಚೆನ್ನಾಗಿರ್ತಾರೆ, ಆದರೆ ನೀವು ಕುಂಭರಾಶಿಯವರು 33 ಅನ್ನೋ ನಂಬರ್ನ ಬರ್ಕೊಳ್ಳಿ, ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರ. 33 ಅನ್ನೋದು ಬರ್ಕೊಳ್ಳಿ, ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಕೊಡುತ್ತೆ. ಇಲ್ಲ 69 ಅನ್ನೋದು ನಂಬರ್ನ ಬರ್ಕೊಳ್ಳಿ, ಕುಂಭರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. ನೀವು ಶನಿಗ್ರಹ ಮೀನರಾಶಿಯವರಿಗೆ, ಶನಿಗ್ರಹಕ್ಕೆ ಮೀನರಾಶಿಗೆ ಯಾವ ನಂಬರ್ ಬರ್ಕೊಂಡ್ರೆ ತುಂಬ ರಾಜಯೋಗ ಅಂತ ಹೇಳಿದರೆ 83 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ. 83ನ ಬರ್ಕೊಳ್ಳಿ, ನಿಮಗೆ ಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. 83ನ ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ತಂದು ಕೊಡುತ್ತೆ. 83 ಬರ್ಕೊಳ್ಳಿ. ಇಲ್ಲ 83 ಅನ್ನೋದನ್ನು ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ಕೊಡುತ್ತೆ. 83 ಇಲ್ಲಾಂದರೆ 835 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ, ನೀವು ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತೀರ. 835 ಅನ್ನೋ ನಂಬರ್ನ ನೀವು ಬರೀರಿ, ಮೀನರಾಶಿಯಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಲ್ಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 94 ಸಕಲ ಸಂಪದೇಶ್ವರ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ.